ಪ್ರಾಪರ್ಟೀಸ್ ಇನ್ ಮೈಸೂರು. ನೆಕ್ಸ್ಟು IPS ನಗರ ಮೈಸೂರು, 3040 ಮನೆ ಇದು, ಫರ್ನಿಶ್ಡ್ ಹೌಸ್. ಇದು ನೆಕ್ಸ್ಟು IPS ನಗರ, ಜಸ್ಟ್ ನಿಯರ್ ಟು ರಿಂಗ್ ರೋಡ್ ಮೈಸೂರು. ಇದರಲ್ಲಿ ಎಕ್ಸ್ಟ್ರಾ ಒಂದು ಬೋರ್ವೆಲ್ಲು ಹಾಕಿದ್ದಾರೆ. ಮಾಮೂಲಿ ಮೂಡೋದು ಅದು ಬೇರೆ ವಾಟರ್ ಬರ್ತಿದೆ. ಹೊರಗಡೆ ಒಂದು ಕಾರ್ ನಿಲ್ಲಿಸ್ಕೋಬೋದು, ಪೋರ್ಟಿಗೋ ಒಳಗಡೆ ಒಂದು ನಿಲ್ಲಿಸ್ಕೋಬೋದು, 2 ಕಾರ್ ಇದ್ರೂ ನಿಲ್ಲಿಸ್ಕೋಬೋದು. ಇದರಲ್ಲಿ ಪ್ಲಸ್ ಪಾಯಿಂಟ್ ಇನ್ನೊಂದು ಏನಿದೆ ಅಂತಂದರೆ, ಇದರ ಪಕ್ಕದಲ್ಲಿ ಸ್ವಲ್ಪ ಬಿಟ್ ಆಫ್ ಲ್ಯಾಂಡ್ ಇದೆ ನೋಡಿ. ಇದು ಬಿಟ್ ಆಫ್ ಲ್ಯಾಂಡ್. ಇದು ಮೂಡಾಯಿಂದ ಫಸ್ಟ್ ಪ್ರಿಫರೆನ್ಸ್ ಪಕ್ಕದಲ್ಲಿ ಯಾರಿರ್ತಾರೆ ಅವ್ರಿಗೇನೆ ಇರೋದು. ಇದು ಮಾಡಿಕೊಂಡ್ರೆ ಗಾರ್ಡನ್ನು ಪ್ಲಸ್ ಕಾರ್ ನಿಲ್ಸೋಕ್ಕೆ ಶೆಡ್ ಎಕ್ಸ್ಟ್ರಾ ಇದೆಲ್ಲ ಮಾಡ್ಕೋಬೋದು. ಅಥವಾ ಶಾಪ್ಸ್ ಬೇಕಾದ್ರೂ ಮಾಡ್ಕೋಬೋದು, ಅಂಗಡಿ ಮಳಿಗೆ ಮಾಡ್ಕೋಬೋದು. ಇದು ವಿತ್ ಪಿಲ್ಲರ್ ಕನ್ಸ್ಟ್ರಕ್ಷನ್. ಮುಂದ್ಗಡೆ ಲಾನ್ ಹಾಕೋಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಈಗ ಗೇಟ್ ಒಳಗಡೆ ಬಂದಿದ್ದೀನಿ. ಇದು ಪೋರ್ಟಿಕೋ. ಫ್ರಂಟ್ ಡೋರ್ ನಾರ್ತ್ ಫೇಸಿಂಗ್. ಇದಕ್ಕೆ ಸ್ಟೀಲ್ ಡೋರು ಹಾಕಿದ್ದಾರೆ ಸೇಫ್ಟಿಗೆ. ಫುಲ್ ಟೀಕುಡ್ ಯೂಸ್ ಮಾಡಿದ್ದಾರೆ ನೋಡಿ. ಹೊರಗಡೆಯಿಂದ ಗಾಳಿ ಬೆಳಕು ಬರಲಿ ಅಂತ ಸುತ್ತ ಜಾಗ ಬಿಟ್ಟಿದ್ದಾರೆ. ಇಲ್ಲಿಂದನೇ ಯುಟಿಲಿಟಿಗೆ ಹೋಗ್ಬೋದು ಡೈರೆಕ್ಟಾಗಿ ನೋಡಿ. ಟೀಕುಡ್ ಡೋರ್ ನಾರ್ತ್ ಫೇಸಿಂಗಲ್ಲಿ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್. UPS ಇಟ್ಕೊಳ್ಳೋದಕ್ಕೆ ಇಲ್ಲೊಂದು ಬಾಕ್ಸ್ ಮಾಡಿದ್ದಾರೆ. ಅದ್ರ ಮೇಲೆ ಫಿಶ್ ಅಕ್ವೇರಿಯಮ್, ಅದ್ರ ಮೇಲೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಇಟ್ಕೊಳ್ತಾರಲ್ಲ ಆ ಥರದ್ದು ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈಗ ಲಿವಿಂಗ್ಗೆ ಎಂಟ್ರ್ ಆಗಿದ್ದೀನಿ. TV ಕ್ಯಾಬಿನೆಟ್, ಫಾಲ್ ಸೀಲಿಂಗ್, ಫುಲ್ ಎಲ್ಲ ಕಡೆನೂ ಫ್ಯಾನ್ ಹಾಕಿದ್ದಾರೆ. ಕರ್ಟನ್ ರಾಡ್ ಹಾಕಿದ್ದಾರೆ. ದೊಡ್ಡದು ಕಿಟಕಿ ಕೊಟ್ಟಿದ್ದಾರೆ. ಎಲ್ಲ ಟೀಕುಡಲ್ಲೇ ಹಾಕಿರೋದು. ಇದರದ್ದು ಬೆಲೆ 90 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಮೈಸೂರು ಸಿಟಿ ಸೆಂಟ್ರಿಂದ 7.5 ಕಿಲೋಮೀಟರ್ ಡಿಸ್ಟೆನ್ಸ್. ಇದು ಬಸ್ ಸ್ಟಾಪು ಹತ್ತಿರದಲ್ಲೇ ಇದೆ. ಒಂದು ಕ್ರಾಸ್ ಬಿಟ್ಟು ನೆಕ್ಸ್ಟ್ ಕ್ರಾಸ್ ಹೋದರೆ ಬಸ್ ಸ್ಟಾಪು. ಆಟೋ ಸ್ಟ್ಯಾಂಡು ಅಲ್ಲೇ ಇದೆ. ರಿಂಗ್ ರೋಡ್ಗೂ ಹತ್ತಿರ ಇದೆ. ಪೂಜಾ ರೂಮ್. ನೋಡಿ, ಈ ಥರ ಕನ್ಸ್ಟ್ರಕ್ಷನ್ ಮಾಡೋಂಗಿದ್ರೆ ಮೈಸೂರು ಸುತ್ತಮುತ್ತ ನಮಗೆ ಸಂಪರ್ಕ ಮಾಡಿ. ನೋಡಿ, ಇದಕ್ಕೂ ಫುಲ್ ಟೀಕುಡ್ ಹಾಕಿದ್ದಾರೆ. 90 ಲಕ್ಷ ರೂಪಾಯಿ ಇದ್ರದ್ದು ಬೆಲೆ, ಸ್ಲೈಡ್ಲಿ ನೆಗೋಷಿಯಬಲ್. ನೋಡಿ, ಇದೊಂದು ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್. ಇದು ಮೂಡಾ ಲಿವುಟ್. ಮೂಡಾಯಿಂದ ಲಾಟ್ ಆಗಿರೋ ಸೈಟ್ ತೊಗೊಂಡು ಕನ್ಸ್ಟ್ರಕ್ಷನ್ ಮಾಡಿರೋದು. ವಾರ್ಡ್ರೂಬ್, ಫಾಲ್ ಸೀಲಿಂಗ್ ಸಿಂಪಲ್ ಆಗಿ ಮಾಡಿ ಫ್ಯಾನ್ ಹಾಕಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್, ವಾರ್ಡ್ರೂಬ್ಗೆ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮೇಲ್ಗಡೆ ರ್ಯಾಫ್ಟ್ ಮಾಡಿದ್ದಾರೆ. ಇದು ಅಟ್ಯಾಚ್ ಬಾತ್ರೂಮ್ ಡೋರ್. ಇದು ಇನ್ನು ಸ್ವಲ್ಪ ಮೈನರ್ ಕೆಲಸ ಇದೆ. ಒಂದು 2 ಡೇಸ್ ಕೆಲಸ ಹಿಡಿಬೋದು. ಅಗ್ರಿಮೆಂಟ್ ಆದಮೇಲೆ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಅಲ್ಲಿ ತನಕ ಬರ್ತಾರೆ, ಗಲೀಜು ಮಾಡ್ಬೋದಲ್ಲ ಜನ ಅಂತ ಅಂದ್ಬಿಟ್ಟು ಪೆಂಡಿಂಗಲ್ಲಿ ಇಟ್ಟಿರೋದು. ಮತ್ತೆ ಲೀವಿಂಗ್ ಕಡೆ ಬಂದಿದ್ದೀನಿ. ಡೈನಿಂಗ್ ಹಾಲ್ಗೆ ಎಂಟರ್ ಆಗ್ತಾಯಿದ್ದೀನಿ ಈಗ. ವಾಶ್ ಬೇಸಿನ್ ಇಲ್ಲಿ ಕೊಟ್ಟಿದ್ದಾರೆ.
ಇದರಲ್ಲೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ ನೋಡಿ. ಇದಕ್ಕಿಂತ ಕಡಿಮೆ ರೇಟಲ್ಲೂ ಇದೆ. 85 ಲ್ಯಾಕ್ಗೂ 30-40 ಮನೆಗಳಿದ್ದಾವೆ. 30-40 85ರಿಂದ 95 ಲಕ್ಷ ತನಕನೂ ಇದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಗೋಪಾಲಗೌಡ ನಗರ, ಲಲಿತಾದ್ರಿ ನಗರ, ವಸಂತ್ ನಗರ, ಸಾತ್ಗಳ್ಳಿ ಬೀಝೋನ್, ಈ ಕಡೆ ಎಲ್ಲ ಸುಮಾರು ಮನೆ ಇದೆ. ಕಿಚನ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ. ಇನ್ನೂ ಕಡಿಮೆ ಬಜೆಟಲ್ಲಿ ತೊಗೊಳ್ತಿದ್ರೆ 20-30 45 ಲ್ಯಾಕಿಂದ ಹಿಡ್ದು 52 ಲ್ಯಾಕ್ ತನಕನೂ ಇದೆ ಮನೆಗಳು. ಎಲ್ಲ ಮೋಡಲ್ ಲೇಔಟ್ಸ್ ನೋಡಿ. ಇಲ್ಲಿ ಚಿಮ್ನಿ ಇದೆ, ಬಟ್ ಕಾಣಬಾರ್ದು ಆ ರೀತಿ ಮಾಡಿದ್ದಾರೆ. ತೋರಿಸ್ತೀನಿ ಈಗ. ಮೇಲ್ಗಡೆ ರ್ಯಾಫ್ಟ್ ಮಾಡಿದ್ದಾರೆ. ಫಿಲ್ಟರ್ ವಾಟರ್ಗೇನು ಪ್ರಾವಿಷನ್ ಕಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡ್ರಿಂದ ಪೈಪು ತಗೊಂಡು ಬಂದು ಇಲ್ಲಿ ನಾಬ್ ಕೊಟ್ಟಿದ್ದಾರೆ ನೋಡಿ. ಚಿಮ್ನಿ ಹೊರಗಡೆಯಿಂದ ಕಾಣಲ್ಲ. ಗ್ರೀನ್ ಚೆಫ್ ಕಂಪನಿದು. ಇಲ್ಲಿ ಚಾಮುಂಡಿ ಬೆಟ್ಟದ್ದು ಲೊಕೇಶನ್ ಚೆನ್ನಾಗಿದೆ. ಲೆಫ್ಟಲ್ಲಿ ಕಾಣ್ತಾ ಇದ್ದಿಲ್ಲ, ಇದೊಂದು ಬೆಡ್ರೂಮ್. ಎರಡನೇ ಬೆಡ್ರೂಮ್ ಇದು. ಇದಕ್ಕೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ಫ್ಯಾನ್ ಹಾಕಿದ್ದಾರೆ, ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಮೇಲ್ಗಡೆ ರ್ಯಾಫ್ಟ್ ತನಕನೂ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್. ನನ್ನ ಹತ್ರ ಸುಮಾರು ಫಾರ್ಮ್ ಹೌಸ್ಗಳು ಇದ್ದಾವೆ. ವಿತ್ ಸ್ವಿಮ್ಮಿಂಗ್ ಪೂಲ್, ವಿತೌಟ್ ಸ್ವಿಮ್ಮಿಂಗ್ ಪೂಲ್, ಮನೆ ಇರೋದು, ಮನೆ ಇಲ್ಲದೆ ಇರೋದು, ಚಿಕ್ಕ ಚಿಕ್ಕ ಜಮೀನು ಇದೆ ಗುಂಟೆ ಲೆಕ್ಕದಲ್ಲಿ. ಬೇಕಾದರೆ ನನಗೆ ಸಂಪರ್ಕ ಮಾಡಿ, ಅದ್ರ ಬಗ್ಗೆನೂ ಡೀಟೇಲ್ ಕೊಡ್ತೀನಿ. ಕಾಮನ್ ಬಾತ್ರೂಮ್. ಇದಕ್ಕೆ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಯುಟಿಲಿಟಿಲಿ ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಅದು ಯುಟಿಲಿಟಿ ನೋಡಿ. ಇದು ಬೋರ್ವೆಲ್ ಅಲ್ಲ, ಸಮ್ ಟ್ಯಾಂಕ್. ಇದು ಬೋರ್ವೆಲ್ ಹೊರಗಡೆ ತೋರಿಸ್ತೀನಿ ನೋಡಿ. ಇಂಡಿಯನ್ ಟಾಯ್ಲೆಟು ಕೊಟ್ಟಿದ್ದಾರೆ. ಫುಲ್ ಗ್ರಿಲ್ ಕವರ್ ಮಾಡಿದ್ದಾರೆ ನೋಡಿ. ಇದು ಕಾಣ್ತಲ್ಲ ಈಗ, ಇದು ಬೋರ್ವೆಲ್. ಮೇಲ್ಗಡೆ ಹೋಗೋಕ್ಕೆ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ನೀಟ್ ಮಾಡಬೇಕು. ಇನ್ನೂ ಧೂಳುಗಿಳಿ ಇನ್ನೂ ಒರೆಸಿಲ್ಲ. ಇನ್ನೂ ಪೇಂಟ್ ಮಾಡಬೇಕು RCC ಮೇಲೆ. ಅದಿನ್ನೂ ಪೇಂಟ್ ಮಾಡಿಲ್ಲ. ಅದೊಂದು 2 ಡೇಸ್ ಕೆಲಸ ಹಿಡೀತದೆ ನೋಡಿ. ವಿತ್ತು ಪಿಲ್ಲರ್ ಕನ್ಸ್ಟ್ರಕ್ಷನ್. ಮತ್ತು ಇದು ಓವರ್ ಹೆಡ್ ಟ್ಯಾಂಕ್ ಮೇಲೆ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ರೂಮ್ ಥರ ಇದೆಯಲ್ಲ, ಇದರಲ್ಲಿ ಗ್ರಿಲ್ ಮಾಡಿಕೊಂಡ್ರೆ 24 hours ಇಲ್ಲೇ ವಾಷಿಂಗ್ ಮಿಷಿನ್ ಇಟ್ಕೋಬೋದು.